ಹಾಯ್, ಎಲ್ಲರಿಗೂ ನಮಸ್ಕಾರ. ಇವತ್ತು ಹುಳ್ಳಿಕಾಯಿ ಬಸ್ಸಾರು ಮಾಡೋಣ ಅಂತ ತಂದಿದ್ದೀನಿ ನೋಡಿ. ಒಂದು ಚಿಕ್ಕ ಲೋಟದಲ್ಲಿ ಹೆಸರುಬೇಳೆ ಮತ್ತು ತೊಗರಿಬೇಳೆ ಹಾಕ್ಕೊಂಡಿದ್ದೀನಿ. ಒಂದು ಲೋಟ ತೊಗರಿಬೇಳೆ ಹಾಕ್ಕೊಂಡಿದ್ದೀನಿ. ಮತ್ತು ನೋಡಿ ಒಂದು ಹಿಡಿಯಷ್ಟು ಬೆಳ್ಳುಳ್ಳಿ ಮತ್ತು ಒಂದು ಸ್ವಲ್ಪ ಇದು ಹುಣಸೆಹಣ್ಣು ಮತ್ತು ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಒಂದು 10 ಮೆಣಸಿನ್ಕಾಯಿ, ಒಣ ಮೆಣಸಿನ್ಕಾಯಿ, ಒಂದು ಈರುಳ್ಳಿ, 2 ಟೊಮೊಟೊ ತೊಗೊಂಡಿದ್ದೀನಿ. ಇದೆಲ್ಲ ತೊಗೊಂಡು ಇದು ಮತ್ತು ಬೇಯಿಸ್ಕೊಳ್ತಾ ಇರೋದು ಹೆಸ್ರು ಕಾಳು ಮತ್ತು ಹುಳ್ಳಿಕಾಯಿ ಎಲ್ಲ ಹಾಕ್ಕೊಂಡು ಸ್ವಲ್ಪ ಉಪ್ಪು ಹಾಕ್ಕೊಂಡು ಅದ್ರ ಜೊತೆಗೆ ಸ್ವಲ್ಪ ನೀರು ಹಾಕ್ಕೊಂಡು ಒಂದು ಸ್ವಲ್ಪ ಮೆಣಸಿನಕಾಯಿ ಹಾಕ್ಕೊಂಡು ಮುಚ್ಚಿಟ್ಟು ಒಂದೆರಡು ಕೂಗಿಸ್ತಾ ಇದ್ದೀನಿ ನೋಡಿ. ಕೂಗ್ತು ಮತ್ತು ಇದು ರುಬ್ಬೋದಕ್ಕೆ ಟೊಮೊಟೊ ಮತ್ತು ಇವಾಗ ಈರುಳ್ಳಿ ಕಟ್ ಮಾಡಿಟ್ಟಿದ್ನಲ್ಲ ಅದನ್ನ ಒಗ್ಗರಣೆ ಮಾಡಿಕೊಂಡೆ. ಇವಾಗ ರುಬ್ಬೋದಕ್ಕೆ ಕೊತ್ತಂಬರಿ ಸೊಪ್ಪು, ತೆಂಗಿನಕಾಯಿ, ಹುಣಸೆಹಣ್ಣು, ಸ್ವಲ್ಪ ಜೀರಿಗೆ, ಕಾಳುಮೆಣಸು, ಬೆಳ್ಳುಳ್ಳಿ ಎಲ್ಲ ಹಾಕ್ಕೊಂಡಿದ್ದೀನಿ. ಸ್ವಲ್ಪ ಕರಿಬೇವು ಸೊಪ್ಪು, ಇದು ಫ್ರೈ ಮಾಡಿ ಇಟ್ಕೊಂಡಿದ್ದೀನಲ್ಲ ಟಮಾಟೆ ಹಣ್ಣು ಮತ್ತು ಈರುಳ್ಳಿ, ಅದನ್ನು ಹಾಕ್ಕೊಂಡಿದ್ದೀನಿ. ಇದು ಬೇಯಿಸ್ಕೊಂಡು ಮತ್ತು ಅದನ್ನು ಬಸ್ಕೊತಾ ಇದ್ದೀನಿ. ಕಾಳು ಮತ್ತು ಮೆಣಸಿನ್ಕಾಯಿನ ಮತ್ತು ಅದನ್ನು ಸ್ವಲ್ಪ ಒಣಮೆಣಸಿನಕಾಯಿ ಮತ್ತು ಸೊಪ್ಪು ಕಾಳು ಬೇಯಿಸ್ಕೊಂಡಿರ್ತೀನಲ್ಲ ಅದು ಸ್ವಲ್ಪ ಹಾಕ್ಕೊಳ್ಬೇಕು. ಹಾಕ್ಕೊಂಡು ಸ್ವಲ್ಪ ಚೆನ್ನಾಗಿ ರುಬ್ಕೋಬೇಕು. ತರಿ ಸ್ವಲ್ಪ ಚೆನ್ನಾಗಿ ರುಬ್ಕೋಬೇಕು. ಇದು ಮತ್ತು ಒಗ್ಗರಣೆಗೆ ಈರುಳ್ಳಿ 2 ಕಟ್ ಮಾಡ್ಕೊಂಡಿದ್ದೀನಿ. ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಅದು ಸ್ವಲ್ಪ ಜೀರಿಗೆ, ಸಾಸಿವೆ, ಮೆಣಸಿನ್ಕಾಯಿ, ಕರಿಬೇವಿನ ಸೊಪ್ಪು ಹಾಕ್ಕೊಂಡು ಸ್ವಲ್ಪ ಹಾಗೆ ಫ್ರೈ ಮಾಡ್ಕೊಳ್ಳಿ. ಮತ್ತು ಈರುಳ್ಳಿ ಸ್ವಲ್ಪ ಹಾಕಿ ಫ್ರೈ ಮಾಡ್ಕೊಳ್ಳಿ. ಮತ್ತು ರುಬ್ಬಿರುವ ಮಸಾಲೆ ಎಲ್ಲ ಸೇರಿಸಿ ಸ್ವಲ್ಪ ಹಾಗೆ ಇದನ್ನು ಕೈ ಆಡಿಸ್ಕೊಳ್ಳಿ. ನಾನು ಅದನ್ನೇ ನೀರು ಸೊಪ್ಪು ಕಾಳು ಬೇಯಿಸ್ಕೊಂಡಿದ್ನಲ್ಲ ಅದನ್ನು ಮಡಿಕೊಂಡಿದ್ದೆ. ಅದನ್ನು ಸ್ವಲ್ಪ ಹಾಕ್ಕೊಂಡು ಸ್ವಲ್ಪ ಕುದಿಸ್ಕೊಂಡೆ. ಈಗ ರೆಡಿ ಆಯಿತು ನೋಡಿ ಸಾಂಬಾರು ಮತ್ತು ಪಲ್ಯ. ಪಾಪುಗೋಸ್ಕರ ಮಾಡಿದ್ದು ನೋಡಿ, ಚೆನ್ನಾಗಿದೆ ಅಂತ ಹೇಳಿದೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಇದೇ ಥರ ಏನಾದರೂ ವಿಡಿಯೋ ಬೇಕು ಅಂದರೆ ಲೈಕ್ ಮಾಡಿ ಮತ್ತು